ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 124 ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ಸಚಿವರು. ಇಂದಿನ ಸಚಿವರು ಇದ್ದಾರಲ್ಲ, ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಯಾಕೋ ಉತ್ತರ ನನಗೆ ಪ್ರಶ್ನೆಗೂ ಮತ್ತು ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಕಾಣಿಸ್ತಾ ಇದೆ. ಮಾನ್ಯ ಸಭಾಪತಿಗಳೇ, ಇಲ್ಲಿ ನಾನು ಕೇಳಿದ್ದೆ ದೈಹಿಕ ಶಿಕ್ಷಕರನ್ನ ಸಹ ಶಿಕ್ಷಕರು ಅಂತ ಪರಿಗಣಿಸಿ ಸಹ ಶಿಕ್ಷಕರು ಸಿಗುವಂತ ಎಲ್ಲಾ ಸೌಲಭ್ಯಗಳು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸಿಗಬೇಕು ಅಂತ ಹೇಳಿದ್ದೆ. ಅದಕ್ಕೆ ಸನ್ಮಾನ್ಯ ಸಚಿವರು ಹೇಳಿದರೆ BEd ಕಂಪಲ್ಸರಿ, ಹಾಗಾಗಿ BEd ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಎರಡು ಭಾಗಗಳು ಬರ್ತವೆ ಸನ್ಮಾನ್ಯ ಸಭಾಪತಿಗಳೇ. ಒಂದು ಪ್ರಾಥಮಿಕ ಬರುತ್ತೆ, ಇನ್ನೊಂದು ಪ್ರೌಢ ಬರುತ್ತೆ. ಪ್ರಾಥಮಿಕ ಹಂತದಲ್ಲಿ ಸಹ ಶಿಕ್ಷಕರು ಅಂತ ಪರಿಗಣಿಸಿದ ಮೇಲೆ ಅವರಿಗೆ ಪಾಪ ಸೇವೆಗೆ ಸೇರಿ 33-35 ವರ್ಷ ನಿವೃತ್ತಿ ಆಗೋವರೆಗೂ ಯಾವುದೇ ಆದಂತ ಪ್ರಮೋಷನ್ ಇರಲ್ಲ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ಸಚಿವರು ಇದಕ್ಕೆ ಈಗ ವೈದ್ಯನಾಥನ ವರದಿ ಪ್ರಕಾರ ಈ ಒಂದು ದೈಹಿಕ ಶಿಕ್ಷಕರನ್ನ ಸಹ ಶಿಕ್ಷಕರು ಅಂತ ಪರಿಗಣಿಸಿ ಸಹ ಶಿಕ್ಷಕರು ನೀಡುವಂತ ಎಲ್ಲಾ ಸೌಲಭ್ಯಗಳು ಇವ್ರು ಸಿಗಬೇಕು ಅಂತಿದೆ. ಆದ್ರೆ ಇದುವರೆಗೂ ಆದೇಶಗಳಾಗ್ತಾ ಇದ್ದಾವೆ, ಮತ್ತೆ ಇದರಲ್ಲಿ ಇವರು ಲೇಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಮತ್ತೆ ನಮ್ಮ ಇದೇ ಸಭಾಪತಿಗಳ ಬಸವರಾಜ ಹೊರಟ್ಟಿ ಅವರ ಒಂದು ಅಶ್ಯೂರೆನ್ಸ್ ಕಮಿಟಿಯಲ್ಲೂ ಸಹ ಹೋಗಿ ಅಶ್ಯೂರೆನ್ಸ್ ಕಮಿಟಿಯಲ್ಲೂ ಸಹ ಇದು ಮಾಡಲೇಬೇಕು ಅಂತ ಹೇಳಿ ಅಧಿಕಾರಿಗಳು ಒಪ್ಕೊಂಡು ಮಾಡ್ತೀವಿ ಅಂತ ಹೇಳಿದರೆ, ಆದ್ರೆ ಇಲ್ಲಿ ನಮ್ಮ ಪ್ರಾಥಮಿಕದನ್ನ ಎಲ್ಲೂ ತಂದಿಲ್ಲ ನಮ್ಮ ಮಂತ್ರಿಗಳು. ಯಾಕಂತಂದ್ರೆ ಅದನ್ನ ಇದುವರೆಗೂ ಪಾಪ ಅವ್ರದ್ದು ತಪ್ಪಿಲ್ಲ, ಇದುವರೆಗೂ ಚರ್ಚೆ ಮಾಡೋದಲ್ಲ. ಇಲ್ಲಿ ಪ್ರಮೋಷನ್ ಹೈಸ್ಕೂಲ್ ಅವ್ರದ್ದೇ ಜಾಸ್ತಿ ಮಾತಾಡೋದು, ಮೋಸ್ಟ್ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಅದರ ಪ್ರಾಥಮಿಕಕ್ಕೂ ಸಹ 33 ವರ್ಷಗಳ ಕಾಲ ಅವ್ರು ಸರ್ವಿಸ್ ಮಾಡಿ 30-35 ವರ್ಷಗಳ ಒಂದು ಪ್ರಮೋಷನ್ ಇಲ್ಲ ಅಂದ್ರೆ ಅವ್ರು ಯಾವ ರೀತಿ ಆಗುತ್ತೆ? ಹಾಗಾಗಿ ವೈದ್ಯನಾಥನ ವರದಿ ಪ್ರಕಾರ ಸಹ ಶಿಕ್ಷಕರು ಸಿಗುವಂತ ಎಲ್ಲಾ ಸೌಲಭ್ಯಗಳು ಸಿಗಬೇಕಾಗಿರೋದ್ರ ಅವರಿಗೆ ಒಂದು ಪ್ರಮೋಷನ್ HM ಪ್ರಮೋಷನ್ ಕೊಡಬೇಕು. ಮತ್ತು ಅದೇ ರೀತಿಯಾಗಿ ಒಂದು TPO ಅಂತಿದೆ, ಈ ಪ್ರೈಮರಿ ಅವರಿಗೆ ಅಸಿಸ್ಟೆಂಟ್ TPO ಅಂತ ಏನೋ ಒಂದು ನೀವು ಹೊಸ ಒಂದು ನೇಮಕಾತಿ ಒಂದು ಅಟ್ಲೀಸ್ಟ್ ಒಂದು ಅವಕಾಶ ಕೊಟ್ಟರೆ ಆಗುತ್ತೆ. ಎರಡನೇದಾಗಿ ಇವ್ರು ಹೇಳಿದ್ದಾರೆ ಹೈಸ್ಕೂಲ್ ಅವರಿಗೆ BEd ಕಂಪಲ್ಸರಿ ಅಂತೇಳಿ. ವೈದ್ಯನಾಥನ ವರದಿ ಪ್ರಕಾರ ಯಾವ ಹೈಸ್ಕೂಲ್ ಶಿಕ್ಷಕರು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಸಹ ಶಿಕ್ಷಕರಿಗೆ ಸಿಗಬೇಕಾದಂತ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಅಂದ್ಮೇಲೆ BA ಆದ್ಮೇಲೆ BPEd ಆಗಿದೆ, ತಸ್ತಮಾನ ಹುದ್ದೆ ಅವ್ರಿಗೂ ಇರೋದ್ರಿಂದ ದಯಮಾಡಿ ಇದು ಸರ್ಕಾರ 2017-16 ಒಪ್ಕೊಂಡಿದೆ, ಕ್ಯಾಬಿನೆಟ್ ಬಂದಿದೆ, ಮತ್ತೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಆದ್ರೆ ಈಗ ಅಧಿಕಾರಿಗಳು ಇದು ಮಾಡಕ್ಕೆ ಬರಲ್ಲ ಅಂತಂದ್ರೆ ತುಂಬಾ ತಪ್ಪಾಗ್ತದೆ. ದಯಮಾಡಿ ಅವರು ಸುಮಾರು ಒಂದು 12-13 ವರ್ಷಗಳಿಂದ ಜಾತಕ ಪಕ್ಷಗಳಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಮಂತ್ರಿಗಳು ಆದಷ್ಟು ಬೇಗ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಸಚಿವರು ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಕೇಳಿರೋದು ಅದು ವೈದ್ಯನಾಥನ್ ವರದಿಯಲ್ಲಿ ಏನಂತ ಹೇಳಿದೆ ಅಂತ ಹೇಳಿದ್ರೆ ದೈಹಿಕ ಶಿಕ್ಷಕರನ್ನ ಸಹ ಶಿಕ್ಷಕರು ತಗೊಳ್ಬೇಕು ಅಂತ ಹೇಳಿ. ಆದ್ರೆ ಪ್ರೈಮರಿ ಶಾಲೆಯವ್ರನ್ನ ತಗೋಬಹುದು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಅದು ನಂತರ ಆರ್ಡರ್ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲ, ನಾನು ಮಾತಾಡ್ತೀನಿ, ಉತ್ತರ ಕೊಟ್ಮೇಲೆ ನಾನು ಮಾತಾಡ್ತೀನಿ. ಪರಿಶೀಲನೆ ಮಾಡಿ ನಾನು ತೀರ್ಮಾನವನ್ನ ತಗೊಳ್ಬೇಕಾಗ್ತದೆ. ಆ ತರ ಏನಾದ್ರು ಸ್ಪೆಸಿಫಿಕ್ ಆಗಿತ್ತು ಅಂದ್ರೆ ನಾನು ಅದನ್ನ ಮುಂದುವರ್ಸೋದಕ್ಕೆ ಆಗ್ತದೆ. ಆದ್ರೆ ಸ್ಪೆಸಿಫಿಕ್ ಆಗಿ ಯಾವುದೇ ತರದ ನಿರ್ದೇಶನ ವೈದ್ಯನಾಥನ್ ವರದಿಯಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನ ಪರಿಶೀಲನೆ ಮಾಡಿ ನಾನು ತೀರ್ಮಾನ ತಗೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಸಭಾಪತಿಗಳೇ, ಇಲ್ಲಿ ಸಹ ಶಿಕ್ಷಕರಿಗೆ ಸಿಗಬೇಕಾದಂತ ಎಲ್ಲಾ ಸೌಲಭ್ಯಗಳು ಸಿಗಬೇಕು ಅಂತ ಅಂದ್ಮೇಲೆ ಅವ್ರು ಸಹ ಶಿಕ್ಷಕರಾಗೋದ್ರು. ಸಹ ಶಿಕ್ಷಕರಾದ್ಮೇಲೆ ಅವ್ರು ಪ್ರಮೋಷನ್ಗೆ ಎಲಿಜಿಬಲ್ ಬರ್ತಾರೆ. ಅಧಿಕಾರಿಗಳು ಯಾಕೆ ಈಗ ವಿಳಂಬ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸತತವಾಗಿ ಇದೇ ರೀತಿಯಾಗಿ ಹಲವಾರು ಶಾಸಕರು ಪ್ರಶ್ನೆಗಳು ಕೇಳಿದ್ದಾರೆ, ಇಲ್ಲೂ ಸರ್ಕಾರ ಒಪ್ಕೊಂಡಿದೆ. ಇವ್ರು ತಡ ಮಾಡ್ತಾ ಇದ್ದಾರೆ, ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಕ್ಯಾಬಿನೆಟ್ ಅಲ್ಲಿ ಬಂದಿದೆ ಅಂತೇಳಿ ಇವ್ರು ನಮ್ಮ ಅಶ್ಯೂರೆನ್ಸ್ ಕಮಿಟಿಗೆ ಹೋಗಿ ದೂರು ಕೊಟ್ಟಾಗ ಅಶ್ಯೂರೆನ್ಸ್ ಕಮಿಟಿಯಲ್ಲಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ, ನಾವು ಮಾಡ್ತೀವಿ ಅಂತ ಹೇಳಿ. ಆದ್ರೆ ಈಗ ಇಲ್ಲ, ಆಗಲ್ಲ ಅಂತಂದ್ರೆ ಆಗಲ್ಲ. ದಯಮಾಡಿ ಅಧಿಕಾರಿ ತಾವು ಸೂಚನೆ ಕೊಡಬೇಕು. ಆದಷ್ಟು ಶೀಘ್ರವಾಗಿ ಒಂದು 15 ದಿನದೊಳಗಡೆ ಈ ನೇಮಕಾತಿ ಆದೇಶ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂತೀನಿ ಅಧ್ಯಕ್ಷರೇ. ಮನೆ ಅಧ್ಯಕ್ಷ, ಅದಕ್ಕೆ ಸಪರೇಟ್ ಕ್ವಾಲಿಫಿಕೇಶನ್ C&R ಚೇಂಜ್ ಮಾಡಬೇಕಾಗ್ತದೆ. ಇಲ್ಲ ಸರ್, ತಸ್ತಮಾನ ಹುದ್ದೆ ಅಲ್ಲ. ಈಗ BEdಗೆ BPEd ತಸ್ತಮಾನ ಹುದ್ದೆ. ಉತ್ತರ ಹೇಳಿ. ಅದೇನಾದ್ರೂ ಆತರ ಅವಕಾಶಗಳಿದ್ರೆ ಅದನ್ನ ಮತ್ತೆ ರಿಪೋರ್ಟ್ ತರಿಸಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ ಜೊತೆ ಕೂಡ ಚರ್ಚೆ ಮಾಡಿ ನಾನು ತೀರ್ಮಾನವನ್ನ ತಗೊಳ್ತಕ್ಕಂಥ ತೀರ್ಮಾನವನ್ನ ಮಾಡ್ತೀನಿ. ಅದಾದ್ಮೇಲೆ ಸನ್ಮಾನ್ಯ ಮಂತ್ರಿಗಳೆಲ್ಲ ಒಂದು ವಿನಂತಿ, ಪ್ರೈಮರಿ ಅವರಿಗೆ ಪಾಪ ಒಂದೂ ಪ್ರಮೋಷನ್ ಇಲ್ಲ ಸನ್ಮಾನ್ಯ ಮಂತ್ರಿಗಳೇ. ಹಾಗಾಗಿ ದಯಮಾಡಿ ಅವರಿಗೆ ಅಟ್ಲೀಸ್ಟ್
ಒಂದು TPO ಅಸಿಸ್ಟೆಂಟ್ TPO ಮತ್ತೆ HM ಕೊಡ್ಬೋದು ಅವ್ರಿಗೊಂದು ಅವಕಾಶ ಕೊಟ್ರೆ ಜೀವನದಲ್ಲಿ ಏನೋ ಒಂದು ಪ್ರಮೋಷನ್ ಸಿಕ್ದಂಗೆ ಆಗುತ್ತೆ, ಸರ್ವಿಸ್ ಅಲ್ಲಿ ಅವರು ತೃಪ್ತಿ ಆಗ್ತಾರೆ. ಹಾಗಾಗಿ ದಯಮಾಡಿ ಅದಕ್ಕೂ ಸಹ ಒತ್ತು ಕೊಡಬೇಕು. ಪ್ರಾಥಮಿಕ ಪ್ರೌಢ ಎರಡನ್ನೂ ಸಹ ಒಂದು ಮೀಟಿಂಗ್ ಆದ್ರೆ ನಾನು ಬರ್ತೀನಿ. ದಯಮಾಡಿ ಅವರಿಗೆ ನಿಮ್ಮಿಂದ, ಯಾಕಂದ್ರೆ ಹಲವಾರು ಸಭೆಗಳನ್ನು ನಮ್ಗೆ ಮಾಡ್ತಾ ಇದ್ರು. ನಾವು ಯಾವುದೇ ಪ್ರಶ್ನೆಯನ್ನು ಕೇಳಿದಾಗ ತಕ್ಷಣ ನೀವು ಸಭೆಗಳನ್ನು ಮಾಡ್ತಾ ಇದ್ರ, ಸ್ಪಂದಿಸ್ತಾ ಇದ್ರ. ಹಂಗಾಗಿ ನಿಮ್ಮಿಂದ ನಾವು ಅದನ್ನ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಮಾನ್ಯ ಅಧ್ಯಕ್ಷ, ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ಬೇಕು.